ಇನ್ನು ಲಕ್ಷ್ಮಿ ಸೀರಿಯಲ್ಲು ಮತ್ತು ಯಾರಿನಿ ಮೋಹಿನಿಯ ಖ್ಯಾತ ನಾಯಕಿ ನಟಿಯಾಗಿದ್ದಂತಹ ಸುಷ್ಮಾ ಅವರು ಈಗ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆಗ ನಿಜಕ್ಕೂ ಆಗಿರೋದೇನೇ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರಿನಿ ಮೋಹಿನಿ ಮತ್ತು ಲಕ್ಷ್ಮಿ ಸೀರಿಯಲ್ ಮತ್ತು ಯಾವ ಜನ್ಮದ ಮೈತ್ರಿಯೋ ಮತ್ತು ಚಿಕ್ಕಮ್ಮ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ಅಂತ ಕೂಡ ಹೇಳ್ಬೋದು. ಮತ್ತು 10ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದರು. ಇನ್ನು ಯಾರಿನಿ ಮೋಹಿನಿ ಸೀರಿಯಲ್ ಅವರ ಕೊನೆಯ ಸೀರಿಯಲ್ ಕೂಡ ಆಯಿತು ಅಂತ ಕೂಡ ಹೇಳ್ಬೋದು. ಮಂಗಳಗೌರಿ ಮದುವೆಯಲ್ಲಿ ಮತ್ತೊಂದು ಗೆಸ್ಟ್ ಆಗಿ ಬಂದಂಥವರು ನಂತರ ಎಲ್ಲೂ ಕೂಡ ಕಾಣಿಸಲಿಲ್ಲ. ಕೊರೋನಾ ಲಾಕ್ಡೌನ್ ನಂತರ ಯಾರಿನಿ ಮೋಹಿನಿ ತುಂಬಾ ಅದ್ಭುತವಾಗಿ ಕೂಡ ಓಡ್ತಿತ್ತು. ಕೊರೋನಾ ಲಾಕ್ಡೌನ್ ಮುಂಚೆ, ನಂತರ ಕೊರೋನಾ ಲಾಕ್ಡೌನಿಂದ ಸೀರಿಯಲ್ಗಳೆಲ್ಲ ನಿಂತೋಯಿತು. ಮತ್ತೆ ಅದು ಮರುಪ್ರಸಾರ ಆಗುತ್ತೆ ಅಂದುಕೊಂಡ್ರು, ಅದು ಕೂಡ ಆಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಶ್ರುತಿ ನಾಯ್ಡು ನಿರ್ಮಾಣದಲ್ಲಿ ಮೂಡಿ ಬರ್ತಿದ್ದ ಸೀರಿಯಲ್ ತುಂಬಾ ದೊಡ್ಡ ಮಟ್ಟಿಗೆ ಬ್ರೇಕ್ ಕೂಡ ತಂದು ಕೊಟ್ಟಿತ್ತು ಸುಷ್ಮಾ ಶೇಖರ್ ಅವರಿಗೆ. ಸದ್ಯಲ್ಲ ಆದ ನಂತರ ಈಗ ಸೀರಿಯಲಿಂದ ದೂರನೇ ಉಳಿದ್ರು. ಇನ್ನು ಇವತ್ತೆಲ್ಲ ನಾಳೆ ಮತ್ತೆ ಸೀರಿಯಲ್ ಮತ್ತು ಸಿನಿಮಾಗೆ ವಾಪಸ್ ಬರ್ತಾರೆ ನೋಡೋಕ್ಕೆ ಅಂತ ಅಂದುಕೊಂಡ್ರೆ ಈಗ ಅದು ಕೂಡ ಈಗ ಇದಾಯಿತು ಅಂತ ಹೇಳ್ಬೋದು. ಯಾಕೆಂದರೆ ಈಗ ಅಮೆರಿಕದ ಖ್ಯಾತ ಉದ್ಯಮಿ ಜೊತೆ ಈಗ ಅವರ ಮದುವೆ ಕೂಡ ಈಗ ಫಿಕ್ಸ್ ಆಗಿದೆ ಅಂತ ಸಹ ಹೇಳಲಾಗ್ತದೆ. ಈಗಾಗಲೇ ಎಂಗೇಜ್ಮೆಂಟ್ ಸಹ ಆಗಿದೆ ಅಂತ ಸಹ ಹೇಳಲಾಗಿದೆ. ಇದೇ ಕಾರಣಕ್ಕೆ ಅವರ ಜೊತೆ ಈಗ ಸೆಟಲ್ ಕೂಡ ಆಗ್ತಿದ್ದಾರೆ ಮತ್ತು ಫಾರಿನ್ಗೆ ಹೋಗಿ ಈಗ ಅವರು ಸೆಟಲ್ ಕೂಡ ಆಗಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಅಮೆರಿಕದ ಪರ್ಮನೆಂಟ್ ಸಿಟಿಸನ್ಶಿಪ್ ಕೂಡ ಈಗ ತೆಗೆದುಕೊಳ್ಳಲು ಕೂಡ ಎಲ್ಲ ದಾಖಲೆಗಳು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಮದುವೆ ಆದ ನಂತರ ಅಂತ ಸಹ ಹೇಳಲಾಗಿದೆ. ಅಂದರೆ ಈ ಮೂಲಕ ಅವರು ಮತ್ತೆ ಸೀರಿಯಲ್ ರಂಗಕ್ಕೆ ಈಗ ಬರೋದು ಬಹುತೇಕ ಈಗ ಅನುಮಾನವಾಯಿತು.